ಪ್ರೆಸ್ ಮೀಟ್ ಏನಕ್ಕೆ ಇದೆಲ್ಲ ಕಾರಣಗಳನ್ನೆಲ್ಲ ಶೆಟ್ರ್ ಕರೆಕ್ಟಾಗಿ ಹೇಳಿದ್ದಾರೆ. ಸೊ ನಿಮ್ಮ ಪ್ರಶ್ನೆಗಳಿದ್ರೆ ಉತ್ತರ ಕೊಡ್ಬೋದು ನಾವು ಅಷ್ಟೇ. ಈಗ ಯಾಕಂದ್ರೆ ಮತ್ತೆ ರಿಪೀಟ್ ಮಾಡ್ದಂಗೆ ಆಗತ್ತೆ ಅದನ್ನೇ ಕೂಡ ಮತ್ತೆ ಹೇಳಿದ್ರೆ 2 ಶೇಡ್ ಅಂತ ಏನು ಹೇಳಿದ್ರೆ ಅದೇ ಕಥೆಯಲ್ಲಿ ನಾವು ತೋರಿಸಿದ ಹಾಗೆ ಒಂದು ಹಸು ಹುಲಿಯಾದ ಕತೆ ಅಂತ ಒಂದು ತೋರಿಸ್ತೀವಿ. ಮ್ಯಾನೇಜ್ ಮಾಡೋದಕ್ಕೇನಿಲ್ಲ, ಕಥೆಯಲ್ಲಿ ಆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ನೀಟಾಗಿ ನಂಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಂಗೆ ಆಕ್ಟ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಯಿತು, ಅಂದ್ರೆ ಈಸಿ ಆಯ್ತು. ಅದು 2 ಶೇಡ್ ಕೂಡ ಅಂದ್ರೆ ಶೇಡ್ ಇಲ್ಲ, ಅದು ಆಕ್ಚುಲಿ ಮೂವ್ಮೆಂಟ್ಗೆ ಆ ಸಿಚುವೇಶನ್ ತಕ್ಕಂಗೆ ಮನುಷ್ಯ ಚೇಂಜ್ ಆಗ್ತಾನೆ. ಯಾವುದೇ ಮನುಷ್ಯ ಕೂಡ ಸಿಂಪಲ್ ಆಗಿರ್ತಾನೆ, ಅವನು ಎಕ್ಸ್ಟ್ರೀಮ್ ಲೆವೆಲ್ ಹೋದಾಗ ಅಥವಾ ತನ್ನವ್ರಿಗೆ ಏನೋ ಒಂದು ಆಘಾತ ಆದಾಗ ಅವನ್ ಬೇರೆ ಫೇಸ್ ರಿವೀಲ್ ಆಗುತ್ತೆ. ಆ ತರದಲ್ಲಿ ಒಂದು ಕಂಡಿರಂತಹ ಒಂದು ಮುಖ ಅದು. ಸೊ ಅದರಲ್ಲಿ ಬೇರೆ ಬೇರೆ ಫೇಸ್ಗಳೇನಿಲ್ಲ, ಅದು ಆ ಸಿಚುವೇಶನ್ ತಕ್ಕಂಗೆ ಅವ್ನು ಚೇಂಜ್ ಆಗೋದು ಅಷ್ಟೇ. ಅಲ್ಲಿ ಅದೇನು ಕಷ್ಟ ಅಂತ ಅನಿಸ್ಲಿಲ್ಲ ಸರ್ ನನಗೆ. ಕತೆ ಗೊತ್ತಿರೋದ್ರಿಂದ, ಆ ಪಾತ್ರ ಗೊತ್ತಿರೋದ್ರಿಂದ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಾಣಿಸುವಂತಹ ಒಂದು ಏನ್ ಹೇಳ್ತಾರೆ ಅದು ಸಿಚುವೇಶನ್ ತಕ್ಕಂಗೆ ಅದಕ್ಕೆ ರಿಯಾಕ್ಟ್ ಮಾಡುವಂತ ಒಂದು ಇದು ಅಷ್ಟೇ. ಅದು ಹುಲಿ ವೇಷಕ್ಕೆ ತುಂಬಾ ತಯಾರಿರುತ್ತೆ ಸರ್, ಯಾಕಂದ್ರೆ ಅದು ನಮ್ಮ ಒಂದು ಇದಲ್ಲ, ಕಲ್ಚರ್ ಅಲ್ಲ, ಅದು ಹೊಸದಾಗಿ ಕಲ್ತು ಮಾಡಿರೋದ್ರಿಂದ. ಅಂಡ್ ಯಾರಿಗೂ ಅನಿಸ್ಬಾರ್ದು ಇವನು ಕಲ್ತು ಮಾಡ್ದ ಅಥವಾ ಇಲ್ಲಿ ಅವನಲ್ಲ ಅನ್ನೋ ಭಾವನೆ ಬರಬಾರ್ದು ಯಾರಿಗೂ ಕೂಡ ಸಿನಿಮಾ ಮಾಡಿದಾಗ. ಅದು ಒಂದಾದ್ಮೇಲೆ ಭಾಷೆ ಸರ್, ಭಾಷೆ ಮಂಗಳೂರು ಭಾಷೆ, ಅದು ಅದೊಂದು ಅಕ್ಸೆಂಟ್ ಇರುತ್ತೆ, ಅದನ್ನ ಹಿಡಿಬೇಕಾಗತ್ತೆ ನಾವು. ದಾವಣಗೆರೆ ಸರ್, ಅದಕ್ಕೂ ಟ್ರೈನಿಂಗ್ ಇತ್ತು ಸರ್ ನಮಗೆ. ಒಂದಿಷ್ಟು ತಿಂಗಳು ನಾನು ಅಲ್ಲೇ ಕೂತ್ಕೊಂಡು ಇವರೊಟ್ಟಿಗೆ, ನನಗೆ ಚೈತ್ರ ಅವ್ರಿಗೆ ಎಲ್ಲರೂ ಕೂಡ ನಮಗೆ ವರ್ಕ್ಶಾಪ್ ಇತ್ತು. ವರ್ಕ್ಶಾಪಲ್ಲೆಲ್ಲ ನಮಗೆ ಅದನ್ನ ಹೇಳ್ಕೊಟ್ಟು, ಆ ಸ್ಲ್ಯಾಂಗು ಲೋಕಲ್ ಓಡಾಡಿದ್ವಿ, ಒಂದಿಷ್ಟು ತಿಂಗಳು ಅಲ್ಲೇ ಇದ್ವಿ, ಮಂಗಳೂರಲ್ಲಿ ಇದ್ವಿ. ಅಲ್ಲೆಲ್ಲ ತಿಳ್ಕೊಂಡು ಆಮೇಲೆ ಬಂದಿದ್ದು. ಸಡನ್ ಕೇಳಿದಾಗ ಅದು ಮಂಗಳೂರು ಭಾಷೆ ಎಲ್ಲ ಒಂದು ಚೂರು ಯೋಚನೆ ಮಾಡ್ಬೇಕಾಗತ್ತೆ. ಎಂತ ಮಾರ್ರೆ ಊಟ ಆಯ್ತಾ, ಇದು ಹೇಳ್ಬೋದಷ್ಟೇ, ಸಿಂಪಲ್ ಆಗಿ ಹೇಳ್ಬೋದಾದ್ರೆ ಇದು ಹೇಳ್ಬೋದಷ್ಟೇ. ಯಾಕಂದ್ರೆ ಸಿನಿಮಾದಲ್ಲಿ ಅಂದ್ರೆ ಸ್ಕ್ರಿಪ್ಟ್ ಇರುತ್ತೆ, ನಾವೆಲ್ಲ ಬಹೆಟ್ ಮಾಡಿರ್ತೀವಿ, ಸೊ ಅಲ್ಲಿ ಈಸಿಯಾಗಿ ಬರುತ್ತೆ. ಇಲ್ಲಿ ಈ ತರ ಕೇಳಿದ್ರೆ ಒಂದ್ ಚೂರು ಕಷ್ಟ ಆಗುತ್ತೆ ಅಷ್ಟೇ ನಮ್ಗೆ. ಮಂಗಳೂರ ಏನು ಹುಟ್ಟಿ ಬೆಳೆದವ್ರಿಗೆ ಆ ಭಾಷೆ ಅಲ್ಲದೆ ಇದ್ರು ಆ ಭಾಷೆ ಇಡೀ ಬಾಡಿಯಲ್ಲಿ ಕಾಣುತ್ತೆ, ಕಂಪ್ಲೀಟ್ ಆಟಿಟ್ಯೂಡ್ ಅದು. ಸೊ ಅದನ್ನ ಕಲಿಯೋದು ಒಂದು ಟಾಸ್ಕ್. ಅವ್ರು ಹೆಂಗ್ ನಡೀತಾರೆ, ಹೆಂಗ್ ಓಡಾಡ್ತಾರೆ, ಒಂದು ಪದನ ಬಳಸ್ಬೇಕಾದ್ರೆ ಎಂಟೈರ್ ಬಾಡಿ ಹೆಂಗ್ ರಿಯಾಕ್ಟ್ ಮಾಡ್ತಿರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಅವ್ರಿಗೆ ವರ್ಕ್ಶಾಪ್ ಅಷ್ಟು ದೀರ್ಘಕಾಲವಾಗಿ ಮಾಡಿಸಿದ್ದು. ಸೊ ಅದೊಂದು ಚಾಲೆಂಜಿಂಗ್ ಖಂಡಿತ ಇಬ್ಬರಿಗೂ. ಇವರು ಮೇಡಮ್ ಇದ್ರು, ಬಟ್ ಅವರು ತುಂಬಾನೇ ಎಕ್ಸರ್ಸೈಸ್ ಮಾಡಿದ್ದಾರೆ. ಎಸ್ ಸರ್, ಅಂದ್ರೆ ನಮ್ಮ ಇಡೀ ಸೆಟ್ ಅಲ್ಲಿ ಎಕ್ಸ್ಪೆನ್ಸಿವ್ ಆರ್ಟಿಸ್ಟ್ ಅಂತ ಅದೇ ನಾಯಿನೇ. ಅದನ್ನ ಈ ಬೆಂಗಳೂರಿಂದ ಕರ್ಸಿದ್ವಿ. ಮಂಗಳೂರು ಶೆಕೆಗೆ ಅದಕ್ಕೆ ಅಲ್ಲಿ ಇರಕ್ಕಾಗ್ತಿಲ್ಲ. ಅಲ್ಲಿ ಅದು ಅಗ್ರೆಸಿವ್ ಆಗ್ಬೇಕು, ಅದು ಬೊಗಳ್ಬೇಕು, ಜೋರಾಗಿ ಬೊಗಳ್ತಾ ಇಲ್ಲ, ಅದು ಬಾಲ ಮುದ್ರಕೊಂಡು ಹಿಂಗೆ ಕೂರ್ತಾ ಇದೆ ಹಿಂಗೆ. ನಾವು ಅಂದ್ರೆ 3 ಡೇಸ್ ಅಂತ ತಗೊಂಡ್ವಿ ಅದನ್ನ. ಬೊಗಳ್ಬೇಕು, ಅದು ಬೊಗಳ್ತಾ ಇಲ್ಲ, ಹಿಂಗೆ ಕೂತ್ಕೊಂತಾ ಇದೆ, ಅದೇನು ತಿನ್ಬೇಕು ತಿಂತಾ ಇಲ್ಲ. ಲಾಸ್ಟಿಗೆ ಈಗ ಡೇ ಬೈ ಡೇ ಅದು ದುಡ್ಡು ಹೋಗ್ತಾ ಇದೆ, ಅದಕ್ಕೆಲ್ಲ AC ರೂಮು ಅದೆಲ್ಲ ಮಾಡ್ತಾ ಇದೀವಿ, ಏನು ವರ್ಕ್ ಆಗ್ತಾ ಇಲ್ಲ. ಕಡೆಗೆ ಏನ್ ಮಾಡಿದ್ವಿ, ಅದು ನಾಯಿಯಲ್ಲಿದೆ, ಕ್ಯಾಮ್ರಾ ಇಲ್ಲಿದೆ, ಡೈರೆಕ್ಟರ್ ಪ್ರೊಡ್ಯೂಸರ್ ಪಕ್ಕ ಕೂತ್ಕೊಂಡು ಹೇ ಸ್ಟಾರ್ಟ್ ಮಾಡಿದ್ರು. ನಾಯಿ ತರ ಇವ್ರು ಬೊಗಳ್ತಾ ಇದಾರೆ ಇಬ್ರು ಕೂತ್ಕೊಂಡು. ಅದನ್ನ ನೋಡಿ ಅದು ಸ್ವಲ್ಪ ಅಗ್ರೆಸಿವ್ ಆಗ್ಬಿಟ್ಟು ಅದು ಬೋಳ ಸ್ಟಾರ್ಟ್ ಆಯ್ತು. ಹಂಗೆ ಟೇಕ್ ತೊಗೊಂಡಿದ್ದನು. ಅಷ್ಟೆಲ್ಲ ಸಾಹಸ ಇವರಿಬ್ರು ಮಾಡಿದ್ರು. ಆಕ್ಚುಲಿ ಟ್ರೇಲರ್ ಲಾಂಚ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ಮಾತಾಡಿದ್ವಿ, ಅಂಡ್ ಇವಾಗಲೂ ಹೇಳ್ತೀನಿ ಅದ್ರ ಬಗ್ಗೆ. ಎಲ್ರು ಗೊತ್ತಿರೋ ಹಾಗೆ ಸುದೀಪ್ ಸರ್ ಅಂದಾಗ ಹೊಸಬರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಎಲ್ರು ಗೊತ್ತು. ಅದ್ರ ಆಚೆಗೆ ಅವ್ರು ಹೇಳೋದೇನು ಅಂತಂದ್ರೆ, ಹೊಸಬ್ರು ಅನ್ನೋದಕ್ಕಿಂತ ಸಿನಿಮಾ ಸಪೋರ್ಟ್ ಮಾಡ್ತೀನಿ ಅನ್ನೋದು ಒಂದು ಅವ್ರದೊಂದು ಇದು. ಅದು ನಮಗೆ ಖುಷಿ ಕೊಡ್ತು. ಅಂಡ್ ನಾವು ಬ್ಲೈಂಡ್ ಆಗಿ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಅವ್ರಿಗೆ ಕೇಳಿಲ್ಲ. ಫಸ್ಟ್ ಹೋಗ್ಬಿಟ್ಟು ಟ್ರೇಲರ್ ತೋರಿಸಿದ್ವಿ ಹಿಂಗಿದೆ ಅಂತ, ಅವ್ರು ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು. ಟ್ರೇಲರ್ ತುಂಬಾ ಸ್ಟಫ್ ಇದೆ, ಅಂದ್ರೆ ಏನೋ ಇದೆ ಅನ್ನೋದಂತ ಫೀಲ್ ಆಗ್ತಾ ಇದೆ, ನೀಟಾಗಿ ಪುಷ್ ಮಾಡಿ ಸಿನಿಮಾ ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಪುಷ್ ಮಾಡೋರು. ಆ ಕಾರಣಕ್ಕೋಸ್ಕರ ಅವ್ರು ಬಂದು ನಮಗೆ ಸಪೋರ್ಟ್ ಮಾಡಿದ್ರು. ಅದು ತುಂಬಾ ಖುಷಿ ಇದೆ ಸರ್ ನಮಗೆ. ಅಂಡ್ ಅದು ತುಂಬಾ ಅಂದ್ರೆ ನಾವೇನ್ ಅನ್ಕೊಂಡ್ರೆ ಅದಕ್ಕಿಂತ ಜಾಸ್ತಿ ರೀಚ್ ಆದ್ವಿ. ಸುದೀಪ್ ಸರ್ ಬಂದು ಅದನ್ನ ಲಾಂಚ್ ಮಾಡಿದ್ದಕ್ಕೆ ಒಂದು ಒಳ್ಳೆ ಲಾಂಚ್ ಸಿಕ್ತು ನಮ್ಗೆ ಅದರಿಂದ. ಮೊದಲನೇ ಪ್ರಶ್ನೆ ಉತ್ತರ ಅಂದ್ರೆ ಅದೇ ಸೀರಿಯಲ್ ಇಂದ ಸಿನಿಮಾ ಬಂದಿರೋದಲ್ವಾ. ಅಂದ್ರೆ ಎಲ್ಲಾ ಕಲಾವಿದನಿಗೆ ಇರುತ್ತೆ ಸರ್ ಅದು. ಸೀರಿಯಲ್ ಆಕ್ಟರ್ಗಳಿಗೆ ದೊಡ್ಡ ಪರದೆಯಲ್ಲಿ ಬರಬೇಕು, ನಿಂತ್ಕೋಬೇಕು ಅಂತ ಆಸೆ ಇರುತ್ತೆ. ಅದ್ರಲ್ಲಿ ನಾನು ಒಬ್ಬ ಇದ್ದೆ. ಸೊ ದೇವ್ರ ದಯೆಯಿಂದ ಇದೆಲ್ಲ ಒಂದು ಒಳ್ಳೆ ಟೀಮ್ ಸಿಕ್ಕು ನನಗೆ, ನೀಟಾಗಿ ದೊಡ್ಡ ಪರದೆ ಮೇಲೆ ಬರೋದಕ್ಕೆ ಅವಕಾಶ ಸಿಕ್ತು. ಅದು ತಯಾರಿ ಅಂದ್ರೆ ಇವ್ರ ಜೊತೆಗೆ ಈಗ ಮಂಗಳೂರು ಸ್ಲ್ಯಾಂಗ್ ಆಗಿರ್ಬೋದು, ಅದೆಲ್ಲ ಮಾಡ್ಕೊಂಡ್ವಿ. ಅದೆಲ್ಲ ಒಂದು ಪ್ರಾಸೆಸ್, ಒಂದು 3 years ಆಯ್ತಾ, 3 years ಪ್ರಾಸೆಸ್ ಇದೆಲ್ಲ. ಇವಾಗ ನೋಡ್ತಾ ಇದ್ದೀರಿ, ಇವಾಗ ಪಟ್ಟಂತ ಬಂದಿರೋದಲ್ಲ, ಇದು 3 ವರ್ಷದ ಒಂದು ಶ್ರಮ ಇವಾಗ ಕಾಣಿಸ್ಕೊಂತಾ ಇದೆ. ಅದು ಒಂದು. ಎರಡನೇ ಪ್ರಶ್ನೆಗೆ ಉತ್ತರ, ಹೆಂಗ್ ರೀಚ್ ಮಾಡಿಸ್ತೀವಿ ಅನ್ನೋದು. ಅದೇ ಕಾರಣಕ್ಕೆ ಇವಾಗ ನಾವು ಡೇಟ್ ನ ಪುಷ್ ಮಾಡ್ತಾ ಬಂದ್ವಿ. 2 ಡೇಟ್ ಪುಷ್ ಆಗ್ಬಿಟ್ಟು ಇದು 3ನೇ ಡೇಟು. ನಾವು ಕೂತ್ ನೋಡಿದಾಗ ಈಗ ಟ್ರೈಲರ್ ಯಾರು ನೋಡಿದ್ರು ಅಂದ್ರೆ ಪ್ರಮೋಷನ್ ಅದು ಸರ್. ಎಸ್ ಸರ್ ಚೇಂಜ್ ಮಾಡಿದ್ದು ಪ್ರಮೋಷನ್ ಪ್ಲಾನ್ ಅಂದ್ರೆ ರೀಚ್ ಆಗಿಲ್ಲ ಅಂತ ನಮಗೆ ಅನಿಸ್ತು. ಈಗ ತುಂಬಾ ಕಡೆ ನೋಡಿದ್ರೆಲ್ಲ ಕಂಟೆಂಟ್ ತುಂಬಾ ಚೆನ್ನಾಗಿದೆ, ಬಟ್ ನಮ್ಮ ಸರ್ಕಲ್ ಅಲ್ಲಿ ಇತ್ತು, ಬೇರೆ ಸರ್ಕಲ್ ಇನ್ನೂ ಪರಿಚಯ ಆಗಿಲ್ಲ ಅಂತ ನಮಗೆ ಅನಿಸ್ತದು. ಸೊ ಇಂಥ ಒಳ್ಳೆ ಕಂಟೆಂಟ್ ಅನ್ನ ಸುಮ್ಮನೆ ರಿಲೀಸ್ ಮಾಡಬಾರ್ದು, ರೀಚ್ ಆಗೋ ತರ ಮಾಡಿ ಟೈಮ್ ತೊಗೊಂಡು ಮಾಡೋಣ ಪರವಾಗಿಲ್ಲ ಅನ್ಕೊಂಡು ಎಲ್ಲ ಕೂತ್ ಮಾತಾಡಿ ರೀಚ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಇವಾಗ ಶೆಟ್ರ್ ಹೇಳಿದ್ರು, ಟ್ರಾವೆಲಿಂಗ್ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿದೀವಿ, ಈ ತರ ವಿಭಿನ್ನವಾಗಿ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿದೀವಿ ರೀಚ್ ಮಾಡಿಸ್ಲೇಬೇಕು ಅಂತ. ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ಸರ್. ಮಿಕ್ಕಿದ್ದು ಜನಕ್ಕೆ ಬಿಟ್ಟಿದ್ದು ಅಂಡ್ ದೇವ್ರು ಬಿಟ್ಟಿದ್ದು ಅಷ್ಟೇ, ಬೇರೆ ಏನೂ ಇಲ್ಲ ನಮ್ಮ ಕೈಲಿ. ಯಾಕಂದ್ರೆ ಒಂದೊಂದ್ಸಲ ಹೇಳ್ತಾರೆ ದೊಡ್ಡ ಸಿನಿಮಾಗಳೇ ನಿಂತ್ಕೊಂತಾ ಇಲ್ಲ, ಜನ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮ ಪ್ರಯತ್ನ ನಾವು ಮಾಡ್ಬೇಕು. ಯಾರು ಬರ್ತಾ ಇಲ್ಲ ಅಂತ ನಾವು ಪ್ರಯತ್ನ ಬಿಡಕ್ಕಾಗಲ್ಲ. ಪ್ರಯತ್ನ ಮಾಡೋಣ, ಮಿಕ್ಕಿದ್ ನೋಡೋಣ ಸರ್ ಅಷ್ಟೇ. ಅದೇ ಸರ್, ಅಂದ್ರೆ ಒಂದು ಒಳ್ಳೆ ಸಿನಿಮಾ ಆಗಿದೆ ಅಂತ ಜನಕ್ಕೆ ಗೊತ್ತಾಗಬೇಕದು. ಅದೊಂದು ಕಾರಣಕ್ಕೋಸ್ಕರ ನಾವು ಪುಷ್ ಮಾಡಿದ್ದು. ಅಟ್ಲೀಸ್ಟ್ ಗೊತ್ತಾಗ್ಲಿ ಜನಕ್ಕೆ, ಈ ತರ ಒಂದು ಮಾರನೇ ಮೇಲೆ ಸಿನಿಮಾ ಬರ್ತಾ ಇದೆ,
ನಮಗೆ ಕಾನ್ಫಿಡೆನ್ಸ್ ಇದೆ, ಒಂದು ಚೆನ್ನಾಗಿ ಮಾಡಿದೀವಿ ಅನ್ನೋದು ನಮ್ಗೆ ಗೊತ್ತು. ಬಟ್ ಅದನ್ನ ರೀಚ್ ಮಾಡಿಸ್ಬೇಕಲ್ಲ ಸರ್, ಜನ ಬರಬೇಕು ಅಂದ್ರೆ ರೀಚ್ ಮಾಡಿಸ್ಬೇಕು ನಾವು. ಎಸ್ ಸರ್, ದುರ್ಗ, ದಾವಣಗೆರೆ, ಹುಬ್ಳಿ, ಶಿವಮೊಗ್ಗ, ಹಾಸನ, ಮೈಸೂರು, ಬೆಂಗಳೂರು, ಈ ಥರ ಒಂದು ಮಂಗಳೂರು ಒಂದು ಈ ಥರ ಒಂದು ಪೂರ್ತಿ ಸರ್ಕಲ್ ಇದೆ ಸರ್ ಈಗ. ಸೊ ಟ್ರಾವೆಲ್ ಸ್ಟಾರ್ಟ್ ಮಾಡ್ತೀವಿ ಈಗ ಅನ್ಕೊಂಡಿದೀವಿ ಸರ್, ನೋಡೋಣ. ಅಂದ್ರೆ ಅಲ್ಲಿ ಚೆನ್ನಾಗಿ ಪುಷ್ ಇದೆ, ಅಂದ್ರೆ ಸಪೋರ್ಟ್ ಚೆನ್ನಾಗಿದೆ ಆ ಕಡೆ ಎಲ್ಲ. ಉತ್ತರ ಕರ್ನಾಟಕ ಆಗಿರ್ಬೋದು, ಅಲ್ಲೆಲ್ಲ ಚೆನ್ನಾಗಿ ಸಪೋರ್ಟ್ ಇದೆ. ಸೊ ಆ ಸಪೋರ್ಟ್ ಸಿನಿಮಾಗೂ ಸಿಗ್ಲಿ ಅಂತ ಅಷ್ಟೇ. ಟಿವಿ ಆಡಿಯನ್ಸ್ ಥಿಯೇಟರ್ ಬಂದ್ಬಿಟ್ರೆ ಇದು ಸೂಪರ್ ಹಿಟ್ ಸರ್ ಇದು.